ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 1ರಲ್ಲಿ ನೋಡಿ, 32,894 ಪದಗಳಲ್ಲಿ ಬರೆಯಿರಿ. ಇದನ್ನು ಅಕ್ಷರದಲ್ಲಿ ಬರೀಬೇಕಾಗುತ್ತೆ ಮಕ್ಕಳ ನೀವು. ಪ್ರಶ್ನೆ 2 ನೋಡಿ, 4,368 ಪ್ಲಸ್ 2,521 ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ. 8 + 1 9, 6 + 2 8, 3 + 5 8, 4 + 2 6, ಒಟ್ಟು 6,889 ಆಗುತ್ತೆ ಮಕ್ಕಳ ಇದು. ಪ್ರಶ್ನೆ 3 ನೋಡಿ, 3 ಗಂಟೆ ತೋರಿಸುವ ಗಡಿಯಾರದ ಮುಳ್ಳುಗಳು ಯಾವ ಕೋನವನ್ನು ಸೂಚಿಸುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಲಂಬಕೋನ. 3 ಗಂಟೆ ತೋರಿಸುವಂತಹ ಗಡಿಯಾರದ ಮುಳ್ಳುಗಳು ಲಂಬಕೋನವನ್ನು ಸೂಚಿಸುತ್ತೆ ಮಕ್ಕಳ, ಅಲ್ವಾ? ಪ್ರಶ್ನೆ 4 ನೋಡಿ, 2/5 ಪ್ಲಸ್ 6/5 ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 6/5. ಓಕೆನಾ? ನೆಕ್ಸ್ಟು ಪ್ರಶ್ನೆ 5ರಲ್ಲಿ 5xyನಲ್ಲಿ ಎಕ್ಸ್ನ ಸಂಖ್ಯಾ ಸಹಗುಣಕ ಬರೆಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 5. ಪ್ರಶ್ನೆ 6, 7/5ರಲ್ಲಿ ಆಧಾರ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ 7. 7 ಆಧಾರ ಸಂಖ್ಯೆ ಆಗಿರುತ್ತೆ. ಪ್ರಶ್ನೆ 7 ನೋಡಿ, x - 3 = 8 ಆದಾಗ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಎಕ್ಸ್ನ ಬೆಲೆ ಅಂತ ಹೇಳಿದ್ರೆ 11 ಆಗುತ್ತೆ ಮಕ್ಕಳ. ಯಾಕಂದರೆ x = 8 ಅಂತ ಬಂದಾಗ ಇಲ್ಲಿ ಮೈನಸ್ ಇರೋದು ಪ್ಲಸ್ ಅಂತ ಆಗುತ್ತಲ್ವ, ಹಾಗಾಗಿ 8 + 3 11 ಅಂದರೆ 11 ಆಗುತ್ತೆ. ನೆಕ್ಸ್ಟು ಪ್ರಶ್ನೆ 8, ಚೌಕವು 2 ಆಯಾಮದ ಆಕೃತಿಯಾಗಿದೆ. ಸರಿ ತಪ್ಪು ತಿಳಿಸಿ ಅಂತ ಇದೆ. ಇದಕ್ಕೆ ಉತ್ತರ ಬಂದು ಸರಿ. ನೆಕ್ಸ್ಟು ಪ್ರಶ್ನೆ 9, 35% ಪ್ಲಸ್ ಡ್ಯಾಶ್ ಪ್ಲಸ್ 20 = 100%. ಆದರೆ ಬಿಟ್ಟಿರುವ ಜಾಗದ ಬೆಲೆ ಎಷ್ಟು? ಎಷ್ಟಾಗುತ್ತೆ ಮಕ್ಕಳ ಇಲ್ಲಿ? 100ರಲ್ಲಿ ಒಟ್ಟು 55%ನ ಕಳಿಬೇಕು. ಎಷ್ಟು ಮಿಕ್ಕುತ್ತೆ? 45% ಅಲ್ವಾ? ಬಿಟ್ಟಿರುವ ಜಾಗದಲ್ಲಿ 45% ಅಂತ ಬರಿಬೇಕಾಗತ್ತೆ ನೀವು. ನೆಕ್ಸ್ಟು ಪ್ರಶ್ನೆ 10 ನೋಡಿ, ಕೆಳಗಿನ ದತ್ತಾಂಶಕ್ಕೆ ಸ್ತಂಭಲೇಖ ರಚಿಸಿ. ಇಲ್ಲಿ ಹೆಸರು ರವಿ, ರಾಣಿ, ರಕ್ಷಾ ಅಂತ ಕೊಟ್ಟಿದ್ದಾರೆ, ಹಾಗೂ ಪೆನ್ನು 12, 10, 8 ಅಂತ ಕೊಟ್ಟಿದ್ದಾರೆ ಮಕ್ಕಳ. ಇದಕ್ಕೆ ತುಂಬ ಈಸಿಯಾಗಿದೆ ಪ್ರಶ್ನೆ. ಸ್ತಂಭಲೇಖವನ್ನು ನೀವು ರಚನೆ ಮಾಡಬೇಕಾಗತ್ತೆ. ಓಕೆನಾ ಮಕ್ಕಳ? ಇಲ್ಲಿಗೆ 8ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.